ವರುಣಾ ಕ್ಷೇತ್ರಕ್ಕೆ ಬಂಪರ್ ಸಿಎಂ ನಡೆಗೆ ಈಗ ಬಹಳ ನಿಗೂಢವಾಗಿದೆ. ವರುಣಾ ಕ್ಷೇತ್ರಕ್ಕೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಸಿಎಂ ನಡೆ ಈಗ ಬಹಳ ನಿಗೂಢವಾಗಿದೆ. ಇನ್ನು ವಿದಾಯದ ಉಡುಗೊರೆಯೋ ಪುತ್ರನಿಗಾಗಿ ಇದು ತಂತ್ರನ? ಹಾಗಾದ್ರೆ ವರುಣಾ ಕ್ಷೇತ್ರಕ್ಕೆ 320 ಕೋಟಿ ರೂಪಾಯಿ ಭರ್ಜರಿ ಅನುದಾನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದು ನಡೆಯ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ ಊಹಾಪೋಹದ ವೇಳೆ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಮೂಲ ಸೌಕರ್ಯ, ನಗರಾಭಿವೃದ್ಧಿ, ಆರೋಗ್ಯ ಕ್ಷೇತ್ರ, ವರುಣ ಅಭಿವೃದ್ಧಿ ದೂರದೃಷ್ಟಿಯಿಂದ ಅನುದಾನವನ್ನ ನೀಡಿದ್ದಾರೆ. ಕ್ಷೇತ್ರದೊಂದಿಗಿನ ಭಾವನಾತ್ಮಕ ಸಂಬಂಧದ ಮಾತುಗಳನ್ನ ಆಡ್ತಾ ಇದ್ದಾರೆ. ಬಜೆಟ್ಗೂ ಮೊದಲು ದೊಡ್ಡ ಮೊತ್ತದ ಅನುದಾನ. ವರುಣಾದಿಂದ ತಮ್ಮ ಮುಂದಿನ ಪೀಳಿಗೆ ನಾಯಕತ್ವಕ್ಕಾಗಿ ಈ ರೀತಿಯಾಗಿ ಅನುದಾನ ಕೊಟ್ಟಿದ್ದಾರಾ? ಪುತ್ರ ಯತೀಂದ್ರಗಾಗಿ ಕ್ಷೇತ್ರ ಉಳಿಸಿಕೊಳ್ಳಲು ಪ್ಲಾನ್ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು? ಸಿಎಂಗಾಗಿ ವರುಣಾ ಕ್ಷೇತ್ರ ತ್ಯಾಗ ಮಾಡಿದ್ದ ಯತೀಂದ್ರ ಮುಂದಿನ ಚುನಾವಣೆಯಲ್ಲಿ ಸಿದ್ದು ನಿಲ್ಲೋದು ಡೌಟ್. ಹೀಗಾಗಿ ಯತೀಂದ್ರಗಾಗಿ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಈ ಒಂದು ತಂತ್ರವನ್ನ ರೂಪಿಸ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರು? ವರುಣಾಗೆ ಅನುದಾನ ನೀಡಿದ್ದು ಹಲವು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ವಿದಾಯದ ಉಡುಗೊರೆನ ಇದು ಅಥವಾ ಪುತ್ರನಿಗಾಗಿ ಈ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಂತ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ವರುಣಾ ಕ್ಷೇತ್ರಕ್ಕೆ ಬಂಪರ್ ಆಫರ್ ಕೊಟ್ಟಿದ್ದಾರೆ. ಸಿಎಂ ನಡೆ ಬಹಳ ನಿಗೂಢವಾಗಿದೆ. ವಿದಾಯದ ಉಡುಗೊರೆಯಾಗಿ ಈಗ ವರುಣಾ ಕ್ಷೇತ್ರಕ್ಕೆ ಈ ರೀತಿಯ ಆಫರ್ ಕೊಟ್ಟಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. 320 ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದು ನಡೆಯ ವಿಚಾರವಾಗಿ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಊಹಾಪೋಹದ ವೇಳೆ ಗಿಫ್ಟ್ ಕೊಟ್ಟಿದ್ದಾರೆ. ಮೂಲ ಸೌಕರ್ಯ, ನಗರಾಭಿವೃದ್ಧಿ, ಆರೋಗ್ಯ ಕ್ಷೇತ್ರ, ವರುಣಾ ಅಭಿವೃದ್ಧಿ ದೂರದೃಷ್ಟಿಯಿಂದ ಅನುದಾನವನ್ನ ನೀಡಲಾಗಿದೆ. ಇನ್ನು ಕ್ಷೇತ್ರದೊಂದಿಗಿನ ಭಾವನಾತ್ಮಕ ಸಂಬಂಧದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಜೆಟ್ಗೂ ಮೊದಲು ದೊಡ್ಡ ಮೊತ್ತದ ಅನುದಾನವನ್ನ ಕೊಟ್ಟಿದ್ದಾರೆ. ವರುಣಾದಿಂದ ತಮ್ಮ ಮುಂದಿನ ಪೀಳಿಗೆ ನಾಯಕತ್ವಕ್ಕಾಗಿ ಈ ರೀತಿಯ ಅನುದಾನ ಕೊಟ್ಟಿದ್ದಾರಾ? ಪುತ್ರ ಯತೀಂದ್ರಗಾಗಿ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಪ್ಲಾನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಿಎಂಗಾಗಿ ವರುಣಾ ಕ್ಷೇತ್ರವನ್ನ ಯತೀಂದ್ರ ಅವರು ಬಿಟ್ಕೊಟ್ಟಿದ್ರು, ಅಂದ್ರೆ ತ್ಯಾಗ ಮಾಡಿದ್ರು. ಈಗ ಸದ್ಯಕ್ಕೆ ವರುಣಾ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅಂತ ಈ ರೀತಿಯಾಗಿ ಅನುದಾನವನ್ನ ಕೊಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ವರುಣಾ ಕ್ಷೇತ್ರಕ್ಕೆ 320 ಕೋಟಿ ರೂಪಾಯಿ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಈ ಒಂದು ಪವರ್ ಫೈಟ್ ವಿಚಾರ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಷ್ಟು ದೊಡ್ಡ ಮೊತ್ತವನ್ನ ಯಾವ ಕಾರಣಕ್ಕೆ ಕೊಟ್ಟರು? ಇದು ವಿದಾಯವನ್ನ ನೀಡ್ತಾರೆ ಅಥವಾ ವಿದಾಯ ಹೇಳ್ತಾರೆ ಎನ್ನುವ ಸುಳಿವ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ವರುಣಾ ಕ್ಷೇತ್ರಕ್ಕೆ 320 ಕೋಟಿ ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಈಗ ವಿದಾಯದ ಹಂತದಲ್ಲಿ ಈ ರೀತಿಯಾಗಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ವರುಣಾ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗಬೇಕು ಅಂತಂದ್ರೆ ವರುಣಾ ಕ್ಷೇತ್ರಕ್ಕೆ ಇಷ್ಟರ ಮೊತ್ತವನ್ನ ನಾವು ನೀಡಲೇಬೇಕು ಅಂತ ಏನಾದ್ರು ರಣತಂತ್ರವನ್ನ ಸಿದ್ದರಾಮಯ್ಯ ಅವರು ರೂಪಿಸಿದ್ದಾರಾ? ಖಂಡಿತವಾದ ಸಾಹಿತ್ಯ ಏನಂದ್ರೆ ಗ್ಯಾರಂಟಿಗಳ ನಡುವಿನಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳ ಆರೋಪಗಳ ನಡುವೆ ಇದೀಗ ಸಿಎಂ ಕ್ಷೇತ್ರಕ್ಕೆ ಮಾತ್ರ 100 ಕೋಟಿ ಅನುದಾನವನ್ನ ಪ್ರತಿ ವರ್ಷ ಸಿಎಂ ಕೊಡ್ತಾ ಇರ್ತಕ್ಕಂತಹದ್ದು. ಎಲ್ಲ ಒಂದು ಕಡೆ ಇದೇ ನನ್ನ ಕೊನೆ ಚುನಾವಣೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾಗಿ ಏನಾದ್ರೂ ಚುನಾವಣಾ ವಿದಾಯವನ್ನ ಘೋಷಣೆ ಮಾಡ್ಲಿಕ್ಕಾಗಿ ಇಷ್ಟೊಂದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರಾ? ಮತ್ತೊಂದೆಡೆ ಅವರ ಸುಪುತ್ರ ಏನಿದ್ದಾನೆ ಯತೀಂದ್ರ ಸಿದ್ದರಾಮಯ್ಯ ಇದೇ ಕ್ಷೇತ್ರದಿಂದ ಈ ಕಳೆದ 2018 ಚುನಾವಣೆಯನ್ನ ಕೂಡ ಗೆದ್ದು ಶಾಸಕರಾಗಿದ್ರು. ಏನು ಕಳೆದ ಈ 2023 ಚುನಾವಣೆಯಲ್ಲಿ ತಂದೆಗಾಗಿ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದು. ಆನಂತರದಲ್ಲಿ ಅವ್ರನ್ನ MLC ಕೂಡ ಮಾಡಲಾಗಿತ್ತು. ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ತನ್ನ ಮಗನಿಗೆ ಅಂದ್ರೆ ಇದೇ ಕ್ಷೇತ್ರದಿಂದ ನಿಲ್ಲುವಂತಹ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅನುಕೂಲವಾಗ್ಲಿ, ಅವರ ಇಂದು ಏನು ಅಭಿವೃದ್ಧಿಯ ಹೆಸರು ಅವರು ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಹಚ್ಚಳಿದಂತೆ ಉಳಿಲಿ ಅನ್ನುವಂತಹ ಪ್ಲಾನ್ ಅನ್ನ ಏನಾದ್ರು ಸಿದ್ದರಾಮಯ್ಯನವರು ಮಾಡಿದ್ರ ಈ ಮೂಲಕ ಭಾವನಾತ್ಮಕವಾಗಿ ಕ್ಷೇತ್ರದ ಮೇಲೆ ಹಿಡಿತವನ್ನ ಸಾಧಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ತಮ್ಮ ಮೊದಲನೆಯ ಪುತ್ರನ ಮಗನಾಗಿರ್ತಕ್ಕಂಥ ರಾಕೇಶ್ ಧವನ್ ಕೂಡ ಸಾಕಷ್ಟು ರಾಜಕೀಯ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ. ಸಿದ್ದರಾಮಯ್ಯನವರು ಅವನು ಕೂಡ ಮುಂದಿನ ರಾಜಕೀಯ ಬರ್ತಾನೆ ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಬಹಳ ಹಿಂದೆ ಹೇಳಿದ್ರು. ಅವರ ಮೊಮ್ಮಗನಿಗೆ ಏನಾದ್ರು ಕ್ಷೇತ್ರವನ್ನ ಏನು ಭದ್ರಪಡಿಸ್ತಾ ಇದ್ದಾರಾ? ಯತೀಂದ್ರ ಸಿದ್ದರಾಮಯ್ಯನವರಿಗೆ ಬೇರೆ ಕ್ಷೇತ್ರವನ್ನು ಹುಡುಕಾಟ ನಡೆಸ್ತಾ ಇದ್ದಾರಾ? ಈ ಹಿನ್ನೆಲೆಯಲ್ಲಿ ಇಷ್ಟೊಂದು ಭರಪೂರ್ವವಾದಂತಹ ಅಭಿವೃದ್ಧಿಯನ್ನ, ಭರಪೂರ್ವವಾದಂತಹ ಕೊಡುಗೆಯನ್ನ ಕೊಡ್ತಾ ಇದ್ದಾರಾ ವರುಣಾ ಕ್ಷೇತ್ರಕ್ಕೆ ಅನ್ನುವಂತಹ ಚರ್ಚೆಗಳು ಕೂಡ
ಸಾಕಷ್ಟು ಗ್ರಾಸವಾಗಿರ್ತಕ್ಕಂತಹದ್ದು ಏನು ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಒಂದಾಗಿತ್ತು. ನಿಮ್ಹಾನ್ಸ್ ಆಸ್ಪತ್ರೆಯ ಮಾದರಿಯ ಒಂದು ಆಸ್ಪತ್ರೆಯನ್ನ ಮೈಸೂರಿನಲ್ಲಿ ಕಟ್ಟಿಸ್ಬೇಕು ಅಂತ ಒಂದು ಏನು ಮೈಸೂರಿನಲ್ಲಿ ಎಲ್ಲಾ ಆಸ್ಪತ್ರೆಗಳ ಸಮುಚ್ಚಯ ಇರುವಂತಹ ರಸ್ತೆಯಲ್ಲೇ ಒಂದಷ್ಟು ಜಾಗಗಳು ಕೂಡ ಇನ್ನೂ ಇದೆ. ಅಲ್ಲೇ ಒಂದು ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಕಟ್ಟಿಸಲಾಗುತ್ತೆ, ಅಲ್ಲೇ ಒಂದು ಜಾಗವನ್ನ ನಿಗದಿಪಡಿಸಲಾಗುತ್ತೆ ಅನ್ನುವಂತ ಮಾತುಗಳಿತ್ತು. ಆದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರದ ವರುಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗ ನಿಮ್ಹಾನ್ಸ್ ಆಸ್ಪತ್ರೆಗೆ ಮೊನ್ನೆ ಅಷ್ಟೇ ಏನು ಎಲ್ಲಾ ಒಂದು 300 ಚಿಲ್ಲರೆ ಕೋಟಿ ಅನುದಾನಗಳನ್ನ ಕೊಟ್ಟು ಏನು ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ವರುಣಾ ಕ್ಷೇತ್ರ ವ್ಯಾಪ್ತಿಯಲ್ಲೇ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ಕಟ್ಟಿಸ್ಲಿಕ್ಕೆ ಕೂಡ ಜಾಗವನ್ನು ಗುರುತು ಮಾಡಿರ್ತಕ್ಕಂಥದ್ದು ಎಲ್ಲವನ್ನ ನೋಡ್ತಾ ಹೋದ್ರೆ ವರುಣಾ ಕ್ಷೇತ್ರದ ಜನರತನನ್ನ ಈ ರೀತಿಯ ಅಭಿವೃದ್ಧಿಯ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಸೆಳೆಯುವಂತ ನಿಟ್ಟಿನಲ್ಲಿ ಕ್ಷೇತ್ರವನ್ನ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನುವಂತ ಚರ್ಚೆಗಳು ಈಗ ರಾಜಕೀಯ ಪಡಿಸಲು ಜೋರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ರು ಕೂಡ ಗೆಲುವು ವರುಣಾ ಕ್ಷೇತ್ರದಲ್ಲಿ ಅಷ್ಟೊಂದು ಸುಲಭ ಅಲ್ಲ. ಅಲ್ಲಿ ನೆಕ್ಸ್ಟ್ ಫೈಟ್ ಇರುವಂತಹದ್ದು. ಬಿಜೆಪಿಗೂ ಕೂಡ ಅಷ್ಟೇ ಮತದಾರರಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆದ್ರೆ ಇನ್ನೂ ಕೂಡ ಕಷ್ಟ ಸಾಧ್ಯ. ಆ ಕಾರಣಕ್ಕಾಗಿ ಈ ರೀತಿಯ ಯೋಚನೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆ ಇರುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.